ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಿ ಅಂದ್ಕೊಳ್ತಾ ನಾನು ಕೂಡ ಆರಾಮದನ್ನು ನೋಡ್ರಿ. ಇವತ್ತು ಗುರುವಾರ ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಳಕತ್ತೀನಿ. ನಿನ್ನೆನೇ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿದ್ದೆ. ನೈಟ್ ಕಿಚನ್ ಎಲ್ಲ ಕ್ಲೀನ್ ಮಾಡಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಟು ಗ್ಯಾಸ್ ಎಲ್ಲ ಒರೆಸಿಟ್ಟು ಮಲ್ಕೊಂಡಿದ್ದೆ. ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿದ್ರಾಯ್ತು ಅಂತ. ಇವತ್ತು ಗುರುವಾರ ಅಂದ್ರೆ ರಾಯರ ವಾರ, ಪೂಜೆ ಇರ್ತೈತಿ ನಮ್ಮ ಮನ್ಯಾಗ. ಅದಕ್ಕೋಸ್ಕರ ಇವತ್ತು ಎಲ್ಲ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇನ್ನು ಸ್ವಲ್ಪ ಬೇಗನ ಹೇಳ್ತೀನಿ. ಡೈಲಿ ಹೇಳೋಕ್ಕಿಂತ ಗುರುವಾರ ದಿನ ಸ್ವಲ್ಪ ಬೇಗನ ಹೇಳ್ತೀನಿ, ಬೆಳಗ್ಗೆ ಬೇಗ ಪೂಜೆ ಮಾಡಿದ್ರಾಯ್ತು ಅಂತಂದು. ಹಂಗೆ ಇಲ್ಲಿ ಬಾದಾಮಿನ ನೆನೆಸಿಟ್ಟನಿ. ಒಂದು 10-12 ಬಾದಾಮಿ ನೆನೆಸಿಟ್ಟನಿ ಹುಡುಗರಿಗೆ ಅಂತಂದು. ನೈಟ ನೆನೆಸಿಟ್ಬಿಟ್ಟಿರ್ತೀನಿ. ಡೈಲಿ ಹುಡುಗರು ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಒಂದು ಗ್ಲಾಸ್ ಬಿಸಿನೀರು ಕುಡಿತಾರೆ. ಬಿಸಿನೀರು ಕುಡಿದ ತಕ್ಷಣ ಅವರಿಗೆ ಈ ಬಾದಾಮಿನ ಸಿಪ್ಪೆ ಎಲ್ಲ ತೆಗೆದಿಟ್ಟಿರ್ತೀನಿ, ಬಂದು ತಿಂತಾರೆ ಅವರು. ಡೈಲಿ ಹುಡುಗರಿಗೆ ಈ ಥರ ಬಾದಾಮಿ ನೆನೆಸ್ಕೊಡೋದು, ಇಲ್ಲಾಂದ್ರೆ ಗೋಡಂಬಿ ಕೊಡೋದು, ಇಲ್ಲಾಂದ್ರೆ ದ್ರಾಕ್ಷಿ ನೆನೆಸ್ಕೊಡೋದು, ಆ ಥರ ಮಾಡೋದ್ರಿಂದ ಹುಡುಗರು ಹೆಲ್ದಿಯಾಗಿರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಚಾಕ್ಲೇಟ್ ಕೊಡೋದು, ಅವ್ರು ಕೇಳಿದ್ದ ತಿಂಡಿಗಳು ಕೊಡೋದು, ಆ ಥರ ಮಾಡೋದ್ಕಿಂತ ಈ ಥರ ಡ್ರೈ ಫ್ರೂಟ್ಸ್ ನೆನೆ ಹಾಕಿ ಕೊಡೋದು, ಇಲ್ಲಾಂದ್ರೆ ಉತ್ತತ್ತಿ ಕೊಡೋದಾಗಲಿ, 1-2-3 ಉತ್ತತ್ತಿ ಕೊಡ್ಬೋದು. ಇಲ್ಲಾಂದ್ರೆ ಹಸಿ ಖರ್ಜೂರ ಏನಾದರೂ ಇತ್ತಪ್ಪ ಅಂದ್ರೆ ಖರ್ಜೂರ ಕೊಡ್ಬೋದು. ಇಲ್ಲ ಡ್ರೈ ಫ್ರೂಟ್ಸೇ ಉಂಡಿ ಏನಾದರೂ ಮಾಡಿಟ್ಟಿದ್ರೆ ನೀವು ಅದನ್ನು ಕೂಡ ಡೈಲಿ ಒಂದೊಂದು ಬೆಳಗ್ಗೆ ಎದ್ದ ತಕ್ಷಣ ಮಕ್ಳಿಗೆ ಕೊಡೋದ್ರಿಂದ ಅವರು ಹೆಲ್ದಿಯಾಗಿರ್ತಾರೆ. ಈ ಥರ ಮನ್ಯಾಗ ಏನಾದರೂ ಹೆಲ್ದಿ ರೂಟೀನನ್ನು ನಾವು ತಂದೆ ತಾಯಿಗಳು ರೂಢಿ ಮಾಡ್ಕೊಂಡ್ರಪ್ಪ ಅಂದ್ರೆ ಅದನ್ನು ಮಕ್ಕಳು ಕೂಡ ಅನುಸರಿಸ್ತಾರೆ. ನಾವು ಯಾವ ಥರ ಹೆಲ್ದಿ ಫುಡ್ ರೂಟೀನನ್ನು ಅನುಸರಿಸ್ತಿರ್ತವೆ ಅದನ್ನು ಅವರು ಫಾಲೋ ಮಾಡ್ತಿರ್ತಾರೆ. ನಾವೇ ಅನ್ಹೆಲ್ದಿ ಫುಡ್ಡನ್ನು ಜಾಸ್ತಿ ತಿನ್ನೋದು, ಅದನ್ನೇ ಮನ್ಯಾಗ ಮಾಡೋದು, ಆ ಥರ ಮಾಡೋದ್ರಿಂದ ಮಕ್ಕಳು ಕೂಡ ಅದನ್ನೇ ರೂಢಿ ಮಾಡ್ಕೊಂಡ್ಬಿಡ್ತಾರೆ. ದೊಡ್ಡವ್ರು ಆಗ್ತಾ ಅವರು ಕೂಡ ಅದನ್ನ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ನಾವು ಯಾವ ರೀತಿ ಫುಡ್ ರೋಟೀನನ್ನು ಫಾಲೋ ಮಾಡ್ತಿರ್ತೇವೆ ನೋಡ್ರಿ, ಅದನ್ನ ಮಕ್ಕಳು ಕೂಡ ರೂಢಿ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಆಲ್ಮೋಸ್ಟ್ ಎಲ್ಲರೂ ಮನ್ಯಾಗ ಹೆಲ್ದಿ ಫುಡ್ ರೋಟೀನನ್ನು ಫಾಲೋ ಮಾಡಿರಿ. ಇಲ್ಲಿ ನಾನು ಫಸ್ಟಿಗೆ ಬಿಸಿನೀರು 1 ಗ್ಲಾಸ್ ಕುಡ್ದಾನಿ ಆಲ್ರೆಡಿ. ಕುಡಿದಾದ್ಮೇಲೆ ನೆಕ್ಸ್ಟ್ ABC ಜ್ಯೂಸನ್ನ ಕುಡಿತೀನಿ. ಸ್ವಲ್ಪ ಹೊತ್ತು ಬಿಟ್ಟು ABC ಜ್ಯೂಸನ್ನ ರೆಡಿ ಮಾಡ್ಕೊತೀನಿ. ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರು ತಗೊಂಡು ಅದಕ್ಕೆ 1 ಅಥವಾ 2 ಕ್ಯೂಬ್ಸ್ ಇದನ್ನು ABC ಜ್ಯೂಸಿಂದ ಮಾಡಿಟ್ಕೊಂಡನೆಲ್ಲ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿತೀನಿ. ವಾರದಾಗ 2-3 ಸಲ ಮಾತ್ರ ಕುಡಿತೀನಿ, ನಾನು ಡೈಲಿ ಕುಡಿಯೋಕ್ಕೆ ಹೋಗಲ್ಲ. ಅದಾದಮೇಲೆ ಇಲ್ಲಿ ಚಹಾ ಮಾಡೋಕಿಟ್ಟನಿ. ಸ್ವಲ್ಪ ಹುಡುಗರೆಲ್ಲ ಎದ್ದ ಮೇಲೆ ಬಿಸ್ಕಿಟ್ಟು ಚಹಾ ತಿಂತಿರ್ತಾರೆ. ಹಂಗೆ ನಮ್ಮ ಮನೆಯವರು ಕೂಡ ಚಹಾ ಕುಡಿತಾರೆ. ನಾನು ಇವಾಗ ಕುಡಿಯಲ್ಲ, ತಿಂಡಿ ತಿಂದ ಮೇಲೆ ಚಹಾ ಕುಡಿತೀನಿ. ಇವಾಗೆಲ್ಲ ABC ಜ್ಯೂಸ್ ಅದನ್ನು ಕುಡ್ದಿರ್ತಾನೆಲ್ಲ, ಇವಾಗ ಚಹಾ ಏನೋ ಕುಡಿಯೋಕ್ಕೆ ಹೋಗಲ್ಲ. ಹಂಗೆ ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡಿದ್ರಾಯ್ತು ಅಂತ ಅಂದ್ಕೊಂಡೆ. ಏನಪ್ಪ ಅಂದ್ರೆ ನಾನು ಇತ್ತೀಚೆಗೆ ಜಾಸ್ತಿ ಯೂಟ್ಯೂಬ್ನಾಗ ಮೋಟಿವೇಶನ್ ವ್ಲಾಗ್ಗಳ್ನ, ಮೋಟಿವೇಶನ್ ವಿಡಿಯೋಗಳನ್ನ ಜಾಸ್ತಿ ನೋಡಕತ್ತೀನಿ. ಅದನ್ನು ನೋಡೋದ್ರಿಂದ ಕೆಲವೊಂದು ವಿಷಯಗಳನ್ನು ಗೊತ್ತಿಲ್ಲದೆ ಇರೋಂಥ ವಿಷಯಗಳನ್ನು ತಿಳ್ಕೊಬೋದು. ನಮಗೂ ಕೂಡ ಒಂದೊಂದು ಸಲ ಬೇಜಾರಾಗ್ತೈತಿ. ಎನಿ ಟೈಮ್ ಯಾವಾಗಲೂ ಇದೇ ಥರನ ಡೈಲಿ ರೂಟೀನ್ ಇರೋಲ್ಲ, ಒಂದೊಂದು ಸಲ ಬೇಜಾರಾಗ್ತಿರ್ತೈತಿ. ಆ ಟೈಮ್ನಾಗ ಅಂಥ ವೀಡಿಯೋಸ್ಗಳನ್ನು ನೋಡಿದ್ರೆ ನಮಗೆ ಒಂಥರ ಏನೋ ಎನರ್ಜಿ ಬಂದಂಗೆ ಆಗ್ತೈತಿ. ಯಾಕಂದ್ರೆ ಅದು ಪಾಸಿಟಿವ್ ಆಗಿ ಏನಾದರೂ ಹೇಳಿದ್ರಪ್ಪ ಅಂದ್ರೆ ಅದನ್ನು ಕೇಳಿಸ್ಕೊಂಡ್ರಪ್ಪ ಅಂದ್ರೆ ಒಂಥರ ಎನರ್ಜಿ ಬಂದಂಗೆ ಆಗ್ತೈತಿ. ಅದಕ್ಕೋಸ್ಕರ ಜಾಸ್ತಿ ಇತ್ತೀಚೆಗೆ ನಾನು ಮೋಟಿವೇಶನ್ ವೀಡಿಯೋಸ್ಗಳನ್ನು ನೋಡ್ತಾ ಇರ್ತೀನಿ. ಅದ್ರಾಗ ಒಂದು ವಿಡಿಯೋ ನೋಡಿದೆ ನಾನು, ಭಾಳ ಇಷ್ಟ ಆಯ್ತು. ಅದನ್ನು ನಿಮ್ಮ ಜೊತೆ ಹಂಚ್ಕೊಂಡ್ರಾಯ್ತು ಅಂತ ಅಂದ್ಕೊಂಡು ಇವಾಗ ಹೇಳಕತ್ತೀನಿ. ಏನಂದ್ರೆ ದುಡ್ಡು ಮಾಡುವುದು ಹೇಗೆ ಅಂತ ಬಡವನೊಬ್ಬ ಹಣಕಾಸು ತಜ್ಞರನ್ನು ಕೇಳ್ತಾನಂತ. ಆವಾಗ ಹಣಕಾಸು ತಜ್ಞರು ಹೇಳ್ತಾರಂತ ಬಡವನಿಗೆ, ದುಡ್ಡು ಮಾಡಬೇಕಂದ್ರೆ ದುಡ್ಡಿನ ಹಿಂದೆ ನೀನು ಓಡಬೇಡ, ಆದರೆ ಓಡೋದನ್ನು ನಿಲ್ಲಿಸಬೇಡ. ಏನಂದ್ರೆ ಇವಾಗ ಏನು ಕೆಲಸ ಮಾಡ್ತಿದೀಯಾ ಮಾಡಿಕೊಂಡು ಹೋಗು ಸಾಕು, ದುಡ್ಡು ನಿನ್ನ ಹಿಂದೆನೇ ಬರುತ್ತೆ ಅಂತ ಹೇಳ್ತಾನಂತೆ. ಆವಾಗ ಆ ಬಡವ ಮತ್ತೆ ಕೇಳ್ತಾನಂತ, ಹೇಗೆ ಸ್ವಾಮಿ ಅದು ಅಂತಂದು. ಆವಾಗ ಮತ್ತೆ ತಜ್ಞರು ಹೇಳ್ತಾರಂತ, ಹಣಕಾಸು ತಜ್ಞರು, ಏನಪ್ಪ ಅಂದ್ರೆ ನೀ ಏನು ಕೆಲಸ ಮಾಡ್ತಿದೀಯಾ, ಇವಾಗ ನೀನು ರೈತನ ಆಗಿರು ಅಥವಾ ಉದ್ಯೋಗದಲ್ಲೇ ಇರು, ಏನಾದರೂ ವ್ಯಾಪಾರನ ಮಾಡ್ತಾ ಇರು, ಏನಾದರೂ ಕೆಲಸ ಮಾಡು, ಆ ಕೆಲಸನ ಶ್ರದ್ಧೆಯಿಂದ ಮಾಡ್ತಾ ಹೋಗು, ನಿನ್ನ ಹಿಂದೆ ದುಡ್ಡು ಹುಡ್ಕೊಂಡು ಬಂದೇ ಬರ್ತೈತಿ. ಹೇಗಂದ್ರೆ ಒಂದಲ್ಲ ಒಂದಿನ ನೀನು ಶ್ರದ್ಧೆಯಿಂದ ಕೆಲಸ ಮಾಡಿದ್ರಪ್ಪ ಅಂದ್ರೆ ಅಟ್ಲೀಸ್ಟ್ ನೀವು ಶ್ರೀಮಂತ ಆಗದೇ ಇದ್ದರೂ ಕೂಡ ಅನುಕೂಲವಂತ ವ್ಯಕ್ತಿ ಆಗೇ ಆಗ್ತೀಯಾ ಅಂತ ಹೇಳಿದ್ರಂತವ್ರು. ಅದನ್ನು ಕೇಳಿ ನನಗೂ ಹೌದಲ್ವಾ ಅನ್ನಿಸ್ತು. ಅದು ನಿಜ. ಅದು ಒಂದು ಕ್ಷಣ ಕುತ್ಕೊಂಡು ಯೋಚನೆ ಮಾಡಿದೆ ನಾನು ಕೂಡ. ಅವ್ರು ಹೇಳಿದ್ದು ನಿಜ ಅಲ್ವಾ, ನಮ್ಮ ಕೆಲಸ ನಾವು ಶ್ರದ್ಧೆಯಿಂದ ಮಾಡಿದ್ರೆ ಪ್ರತಿಫಲ ಅನ್ನೋದು ನಮಗೆ ಒಳ್ಳೆ ರೀತಿಯಾಗಿ ಸಿಗ್ತೈತಿ. ನಮ್ಮ ಕೆಲಸದಲ್ಲಿ ನಾವು ಒಳ್ಳೆತನದಿಂದ ಇರಬೇಕು, ಶ್ರದ್ಧೆಯಿಂದ ಕೆಲಸ ಮಾಡಬೇಕು, ಅದಾಗಿ ಅದೇ ಪ್ರತಿಫಲ ಸಿಗ್ತೈತಿ. ಹೇಗಂದ್ರೆ ಉದಾಹರಣೆಗೆ ಈಗ
ಸ್ಟೂಡೆಂಟ್ಸ್ ಇರ್ತಾರೆ. ಅವರು ಇಂಟ್ರೆಸ್ಟ್ ಇದ್ದ ಶ್ರದ್ಧೆ ಇದ್ದ ಓದಿದ್ರಪ್ಪ ಅಂದ್ರೆ ಅವರು ಓದೋದನ್ನು ಕರೆಕ್ಟಾಗಿ ಮುಗಿಸಿದ್ರಪ್ಪ ಅಂದ್ರೆ ಆ ಟೈಮ್ನಾಗ ಅವ್ರಿಗೆ ಒಂದು ಒಳ್ಳೆ ಭವಿಷ್ಯ ಮುಂದಿರ್ತೈತಿ. ಅದೇ ಥರ ಗೃಹಿಣಿಯರು ಮನೆಯಲ್ಲೇ ಕೆಲಸ ಮಾಡ್ತಿರ್ತಾರೆ. ಅವರು ಕೂಡ ಮನೆ ಕೆಲಸಗಳನ್ನೆಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋದ್ರಪ್ಪ ಅಂದ್ರೆ ಮನೆಯಾಗಿರೋ ಎಲ್ಲ ಸದಸ್ಯರ ಆರೋಗ್ಯನೂ ಚೆನ್ನಾಗಿರ್ತೈತಿ. ಎಲ್ಲರೂ ಖುಷಿ ಖುಷಿಯಾಗಿರ್ತಾರೆ ಮನೆಯಾಗಿರೋರು. ನಾವೇ ಮನೆಯಲ್ಲಿರೋ ಗೃಹಿಣಿಯರು ಸಪ್ಪೆ ಮುಖ ಮಾಡಿಕೊಂಡು ಯಾವಾಗಂದ್ರೆ ಅವಾಗ ಎದ್ದೇಳೋದು, ಯಾವಾಗಂದ್ರೆ ಅವಾಗ ಕೆಲಸ ಮಾಡ್ಕೊಳ್ಳೋದು, ಬೇಜವಾಬ್ದಾರಿಯಿಂದ ಇರೋದು, ಈ ಥರ ಮಾಡೋದ್ರಿಂದ ಮನೆಯಾಗಿರೋ ಗಂಡ್ಮಕ್ಳಿಗೆ, ಕೆಲ್ಸಕ್ಕೆ ಹೋಗೋ ಗಂಡ್ಮಕ್ಳಿಗೆ ತುಂಬ ಎಫೆಕ್ಟ್ ಆಗ್ತೈತಿ. ಅವರು ಕೂಡ ಅಯ್ಯೋ ಮನ್ಯಾಗ ಇವ್ರು ಯಾವಾಗಲೂ ಹಿಂಗೆ ಕುಂತಿರ್ತಾರೆ, ನಮಗೂ ಬೇಜಾರು, ಈಗ ಹೋಗ್ಲಿ ಬಿಡೋತ್ತ ನಾಳೆ ಮಾಡಿದ್ರಾಯ್ತು ಕೆಲಸ ಅಂತಂದು ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ನಾವೇ ಒಂದು ಸ್ವಲ್ಪ ಲವಲವಿಕೆಯಿಂದ ಇದ್ರಪ್ಪ ಅಂದ್ರೆ ಅವರು ಕೂಡ ನೋಡಿ ಎಷ್ಟು ಚೆನ್ನಾಗಿ ಮನೆ ಮೇಂಟೈನ್ ಮಾಡ್ತಾರೆ, ಇವರು ಮನ್ಯಾಗ ಯಾವಾಗಲೂ ಖುಷಿಯಾಗಿರ್ತಾಳೆ, ನಾನು ಏನಾದರೂ ಮಾಡೋಣ ಅಂತ ಇಂಟ್ರೆಸ್ಟ್ ಬರ್ತೈತೆ ಅವ್ರಿಗೂ ಕೂಡ. ಈ ವಿಷಯದಿಂದ ನಾ ಕಲ್ತದ್ದಂತರೂ ಇದನ್ನು. ಯಾಕಂದ್ರೆ ಮನೆಯಲ್ಲಿರೋ ಹೆಣ್ಮಕ್ಳು ಗೃಹಿಣಿಯರು ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತಾರೆ. ನಾವು ಮನೆಯನ್ನು ನೀಟಾಗಿ ಇಟ್ಕೊಳ್ಳೋದಾಗಿರಲಿ, ಮನೆಯಲ್ಲಿ ಒಳ್ಳೊಳ್ಳೆ ಆರೋಗ್ಯವಾಗಿರೋ ಅಡುಗೆ ಮಾಡಿ ಕೊಡೋದಾಗಿರಲಿ, ಯಾವಾಗಲೂ ನಗುಮುಖದಿದ್ದ ಲವಲವಿಕೆಯಿಂದ ಇರೋದರಿಂದ ಮನೆಗೂ ಒಳ್ಳೆಯದು, ಮನೆಯಾಗಿರೋ ಎಲ್ಲ ಸದಸ್ಯರಿಗೂ ಒಳ್ಳೆಯದು. ಅದಕ್ಕೋಸ್ಕರ ಇದನ್ನು ಮಾತ್ರ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡೆ ಆ ವಿಷಯದಿಂದ. ಹಂಗೆ ನೀವು ಎಲ್ಲರೂ ಕೂಡ ದುಡ್ಡಿನ ಹಿಂದೆ ಓಡೋಕೆ ಹೋಗ್ಬೇಡ್ರಿ, ದುಡಿಮೆ ಹಿಂದೆ ಓಡ್ರಿ. ದುಡಿಮೆಯಿಂದ ನೀವು ಓಡಿದ್ರಪ್ಪ ಅಂದ್ರೆ ಅದೇ ಏನು ಬರ್ಬೇಕು ನಿಮಗೆ ಅದು ಬಂದೇ ಬರ್ತೈತಿ. ನಾನು ತಿಳ್ಕೊಂಡಿರೋ ಕೆಲವೊಂದು ವಿಷಯಗಳನ್ನು ನಿಮಗೂ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ಕೊಂಡೆ. ಇಷ್ಟ ಆಗಿದೆ ಅನ್ಕೋತೀನಿ ನಿಮಗೆ. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ನಾನು ಕಸ ಎಲ್ಲ ಹೊಡೆದು ನೆಲ ಎಲ್ಲ ಒರೆಸಿ ಹೊಸಲೆಲ್ಲ ತೊಳೆದು ಸ್ನಾನ ಮಾಡ್ಕೊಂಡು ಬಂದು ಹೊಸಲಿಗೆಲ್ಲ ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಹಾಕಿ ಅದಾದಮೇಲೆ ದೇವ್ರ ಮನೆ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬತ್ತಿ ಎಲ್ಲ ಹಾಕಿ ದೀಪಕ್ಕೆಲ್ಲ ಎಣ್ಣೆ ಎಲ್ಲ ಹಾಕಿ ದೇವರಿಗೆ ಹೂ ಮುಡಿಸಿ ಅಭಿಷೇಕ ಎಲ್ಲ ಮಾಡೋಕೆ ಎಲ್ಲ ರೆಡಿ ಮಾಡಿಕೊಟ್ಟೆ ನಮ್ಮ ಮನೆಯವರಿಗೆ. ಅವರು ಕೂಡ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವರಿಗೆಲ್ಲ ದೀಪ ಹಚ್ಚಿ ಮನೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ರಾಘವೇಂದ್ರ ಸ್ವಾಮಿಗೆ ಅಭಿಷೇಕ ಮಾಡಕತ್ತೇವ್ರಿ ಇವಾಗ. ಇಷ್ಟು ಗುರುವಾರದ ದಿನ ನಮ್ಮ ಕೆಲಸ ಬೆಳಗ್ಗೆ ಈ ಥರ ಇರ್ತೈತಿ ನಮ್ಮದು. ಡೈಲಿ ಎಲ್ಲ ಗುರುವಾರದ ದಿನ ಪ್ರತಿ ವಾರನೂ ಇದೇ ಥರ ನಮ್ಮದು ರುಟೀನ್ ಇರ್ತೈತಿ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ದೇವ್ರಿಗೆ ಅಭಿಷೇಕ ಮಾಡೋದು, ಪೂಜೆ ಮಾಡೋದು, ಇದೆಲ್ಲ ಮಾಡ್ತಿರ್ತೀವಿ. ಇವತ್ತಿನ ಪೂಜೆ ತುಂಬ ಚೆನ್ನಾಗಾಯಿತು, ಭಾಳ ಇಷ್ಟ ಆಯಿತು ಇವತ್ತಿನ ಪೂಜೆ. ಪೂಜೆ ಎಲ್ಲ ಮುಗಿದ್ಮೇಲೆ ಇಲ್ಲಿ ತಿಂಡಿ ಮಾಡಿದ್ರಾಯ್ತು ಅಂತ ಬಂದೆ. ತಿಂಡಿಗೆ ಇವತ್ತು ತಾಲಿಪಟ್ಟು ಮಾಡಿದ್ರಾಯ್ತು ಅಂತಂದು ಮಾಡಕತ್ತೀನಿ. ಭಾಳ ದಿನ ಆಗಿತ್ತು ಮಾಡಿದೆ, ಇವತ್ತು ಮಾಡಿದ್ರಾಯ್ತು ಅಂತ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ. ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಹಂಗೆ ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಸೋಂಪಿನ ಕಾಳು, ಸ್ವಲ್ಪ ಸೋಂಪಿನ ಕಾಳು ಹಾಕ್ಕೊಳ್ರಿ, ಚೆನ್ನಾಗಾಗ್ತೈತಿ. ಹಂಗೆ ಕೊತ್ತಂಬರಿ ಕಾಳು, ಆಮೇಲೆ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಹಾಕಿ ನುಣ್ಣಗೆ ರುಬ್ಕೊಂಡ್ಬಂದ್ಮೇಲೆ ಒಂದು 2-3 ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡೀನಿ. ಹಂಗೆ ಟಮಾಟೆ ಹಣ್ಣು ಕೂಡ ಕಟ್ ಮಾಡ್ಕೊಂಡನಿ ಒಂದೆರಡು. ಇಲ್ಲಿ 1 ಕಪ್ಪಷ್ಟು ಜೋಳದ ಹಿಟ್ಟು ತಗೊಂಡನಿ. ಹಂಗೆ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು, 1/4 ಕಪ್ಪಷ್ಟು ಚಿರೋಟಿ ರವೆ, ಇನ್ನು 2 ಸ್ಪೂನಷ್ಟು, 1/4 ಕಪ್ಗಿಂತ ಕಡಿಮೆ ಹಸಿ ಕಡಲೆ ಹಿಟ್ಟು ಹಾಕ್ಕೊಂಡನಿ. ರುಚಿಗೆ ಎಷ್ಟು ಬೇಕಾಗ್ತೈತಿ ನೋಡಿ ಉಪ್ಪು ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡನಿ. ಇದನ್ನೆಲ್ಲ ಹಾಕಿದ್ಮೇಲೆ ಡ್ರೈಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಹಿಟ್ಟು ಮಿಕ್ಸ್ ಆಗಬೇಕು. ನಿಮಗೇನಾದರೂ ಅಕ್ಕಿ ಹಿಟ್ಟು ಏನಾದರೂ ಮನೆಯಾಗಿತ್ತಪ್ಪ ಅಂದ್ರೆ ಸ್ವಲ್ಪ ಒಂದು 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೋಬೋದು, ಚೆನ್ನಾಗಾಗ್ತವೆ. ಹಂಗೆ ಉಳ್ಳಾಗಡ್ಡಿ, ಟಮಾಟೆ ಹಣ್ಣು ಏನೆಲ್ಲ ಹೆಚ್ಚಿಟ್ಕೊಂಡಿದ್ದೆ ನಾನು ಅದನ್ನೂ ಕೂಡ ಇದಕ್ಕೆ ಹಾಕ್ಕೊಳಕತ್ತೀನಿ. ಈ ಕ್ಯಾರೆಟ್ ಏನಾದರೂ ಇತ್ತಪ್ಪ ಅಂದ್ರೆ ಕ್ಯಾರೆಟ್ ಕೂಡ ಸಣ್ಣದಾಗಿ ತುರಿದು ಹಾಕ್ಕೋಬೋದು. ಸಬ್ಬಸ್ಗೆ ಸೊಪ್ಪು ಇತ್ತಪ್ಪ ಅಂದ್ರೆ ಸಬ್ಬಸ್ಗೆ ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು. ಇವತ್ತು ನನ್ನ ಕಡೆ ಇರಲಿಲ್ಲ ಮನ್ಯಾಗ, ಅದಕ್ಕೋಸ್ಕರ ಹಾಕಿಲ್ಲ. ಇದೇ ಥರ ಉಳ್ಳಾಗಡ್ಡಿ, ಟಮಾಟೆ ಹಣ್ಣು ಹಾಕಿ ಮಾಡಕತ್ತೀನಿ. ಇದು ಕೂಡ ಚೆನ್ನಾಗಾಗ್ತೈತಿ. ಇನ್ನು ಕ್ಯಾರೆಟ್ ಸೊಪ್ಪು ಎಲ್ಲ ಹಾಕಿ ಮಾಡಿದ್ರೆ, ಸಬ್ಬಸ್ಗೆ ಸೊಪ್ಪು ಕ್ಯಾರೆಟ್ ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರ್ತೈತಿ.
ಬರ್ತಾವೆ. ಇದನ್ನೆಲ್ಲ ಪೇಸ್ಟ್ ರುಬ್ಕೊಂಡಿದ್ವಲ್ಲ ಆವಾಗಲೇ ಆ ಪೇಸ್ಟ್ ಹಾಕಿ ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕಾಗ್ತತಿ ನೋಡಿ, ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾದ್ರೆ ಹಾಕ್ಬೋದು. ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋತಾ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಜಾಸ್ತಿ ನೀರೆಲ್ಲ ಹಾಕಕ್ಕೆ ಹೋಗ್ಬೇಡ್ರಿ. ಒಮ್ಮೆಗೆ ನೀರು ಹಾಕಿಬಿಟ್ರಪ್ಪ ಅಂದ್ರೆ ಜಾಸ್ತಿ ನೀರು ಆಗಿಬಿಡ್ತೈತಿ. ಆದಷ್ಟು ಕಡಿಮೆನ ಹಾಕಿ ಸ್ವಲ್ಪ ಸ್ವಲ್ಪನ ಹಾಕ್ಕೋತಾ ಮಿಕ್ಸ್ ಮಾಡ್ಕೋತಾ ಬನ್ನಿ. ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಅಡುಗೆ ಎಣ್ಣೆ ಹಾಕಿ ನೀಟಾಗಿ ನಾದ್ಕೊಳಕತ್ತೀನಿ ಇದನ್ನು. ಇದಕ್ಕೆ ಚಿರೋಟಿ ರವೆ ಹಾಕಿರೋದ್ರಿಂದ ಸ್ವಲ್ಪ ತೆಳುವಾಗೆ ಹಿಟ್ಟನ್ನು ಕಲಿಸ್ಕೊಂಡೇನಿ ನಾನು. ಸ್ವಲ್ಪ ಹೊತ್ತು ನೆನೆ ಇಡ್ಬೇಕಾಗ್ತೈತಿ. ಅದು ಚಿರೋಟಿ ರವೆ ಎಲ್ಲ ನೆನಿಬೇಕು. ಅದಕ್ಕೋಸ್ಕರ ಇದನ್ನು ನೀಟಾಗಿ ಕಲಿಸಿ ಒಂದು ಸ್ವಲ್ಪ ಹೊತ್ತು ನೆನೆಕ್ಕೆ ಬಿಟ್ಬಿಡ್ತೀನಿ. ಇದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರ್ತೈತಿ. ಇಲ್ಲಾಂದ್ರೆ ಮೊಸರು, ಉಪ್ಪಿನಕಾಯಿ, ಮೊಸರು ಮೇಲೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ಇದ್ರ ಜೊತೆಗೆ ನೆಂಚ್ಕೊಂಡು ತಿಂದ್ರೆ ಚೆನ್ನಾಗಿರ್ತೈತಿ. ಇವತ್ತು ನಾನು ತೆಂಗಿನಕಾಯಿ ಚಟ್ನಿ ಏನು ಮಾಡಿರಲಿಲ್ಲ, ಮೊಸರಿತ್ತು. ಮೊಸರು ಜೊತೆಗೆ ಇದನ್ನು ತಾಲಿಪಟ್ಟು ಮಾಡಿಕೊಟ್ಟಿದ್ದೆ. ನನ್ನ ಮಕ್ಕಳಿಗೆ ಇದನ್ನು ಮಾಡಿದಾಗ ಮೊಸರಿನ ಜೊತೆ ತಿನ್ನೋಕೆ ಇಷ್ಟಪಡ್ತಾರೆ, ಚಟ್ನಿ ಜೊತೆ ಇಷ್ಟಪಡಲ್ಲ ಅವರು. ಅದಕ್ಕೋಸ್ಕರ ಆ ಥರ ಮಾಡಿದ್ದೆ. ಇಲ್ಲಿ ನೋಡ್ಬೋದು ಹಿಟ್ಟೆಲ್ಲ ಈಗ ಚೆನ್ನಾಗಿ ನೆಂದಿತ್ತು. ಇದನ್ನು ಹೋಳಿಗೆ ಮಾಡೋ ಕವರ್ ಇರ್ತೈತಲ್ಲ ಅದ್ರಾಗಾದರೂ ತಟ್ಬೋದು. ಇಲ್ಲಾಂದ್ರೆ ಬಾಳೆದೆಲೆ ಏನಾದರೂ ಇತ್ತಪ್ಪ ಅಂದ್ರೆ ಅದ್ರಾಗಾದರೂ ತಟ್ಬೋದು. ಇಲ್ಲಾಂದ್ರೆ ಕಾಟನಿಂದು ವೈಟ್ ಬಟ್ಟೆ ಇರ್ತೈತಲ್ಲ ಅದನ್ನಾದರೂ ಅದ್ರ ಮೇಲಾದರೂ ತಟ್ಟಿ ನೀಟಾಗಿ ಹಂಚಿನ ಮೇಲೆ ಹಾಕಿ ಬೇಯಿಸ್ಕೋಬೋದು. ಯಾಕಂದರೆ ಇದು ತೆಳುವಾಗಿ ಕಲಿಸ್ಕೊಂಡಿರ್ತಾವೆಲ್ಲ ಅಂಟಿ ಬಿಡಿರ್ತೈತಿ. ನಾವು ಬೇರೆ ಎದ್ರಾಗಾದರೂ ತಟ್ಟಿದ್ರಪ್ಪ ಅಂದ್ರೆ ಅದಕ್ಕೋಸ್ಕರ ಈ ಥರ ತಟ್ತೀನಿ. ನಾನು ಇಲ್ಲಿ ಹೋಳಿಗೆ ಕವರ್ ಇತ್ತು ಅದ್ರಾಗ ತಟ್ಟಕತ್ತಿದ್ದೆ. ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಹಾಕಿ ನೀಟಾಗಿ ಬೇಯಿಸ್ಕೋಬೇಕಾಗ್ತೈತಿ. ಸ್ವಲ್ಪ ಸಣ್ಣ ಉರಿಲೇ ಬೇಯಿಸ್ಕೋಬೇಕು, ಇಲ್ಲಾಂದ್ರೆ ಅದು ಒಳಗಡೆ ಎಲ್ಲ ಬೇಯಂಗಿಲ್ಲ. ಹೊರಗಡೆ ಫುಲ್ ಕಪ್ಪಾಗಿಬಿಡ್ತೈತಿ, ಒಳಗಡೆ ಬೆಂದಿರೋದೇ ಇಲ್ಲ. ಯಾಕಂದ್ರೆ ಇದನ್ನು ಜಾಸ್ತಿ ತೆಳುವಾಗಿ ಮಾಡ್ಕೊಳ್ಳಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ತಟ್ಕೊಂಡಿರ್ತವೆ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಲೋ ಫ್ಲೇಮ್ನಾಗ ಬೇಯಿಸ್ಕೊಳ್ರಿ, ಚೆನ್ನಾಗಿ ಬರ್ತೈತಿ. ಇಲ್ಲಿ ನೋಡ್ಬೋದು ಒಂದು ಸೈಡ್ ಎಲ್ಲ ಚೆನ್ನಾಗಿ ಬೆಂದಿತ್ತು. ಇದಕ್ಕೆ ಸುತ್ತಲಿಗೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ರಿ. ಯಾಕಂದ್ರೆ ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಎಲ್ಲ ಹಾಕಿರ್ತಾವಲ್ಲ ಅದೆಲ್ಲ ನೀಟಾಗಿ ಫ್ರೈ ಆಗ್ಬೇಕು, ಬೇಯಬೇಕು. ಅಂದ್ರೆ ಎಣ್ಣೆ ಸುತ್ತಲಿಗೂ ಸ್ವಲ್ಪ ಹಾಕ್ಕೊಂಡು ಬೇಯಿಸಿದ್ರೆ ಚೆನ್ನಾಗಿ ಬರ್ತವೆ ತಾಲಿಪಟ್ಟು. ಇವಾಗ ಸ್ಕೂಲಿಗೆ ಹೋಗೋ ಮಕ್ಕಳಿಗೆಲ್ಲ ಬಾಕ್ಸಿಗೆ ಕಟ್ಟಕ್ಕೆ, ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡೋಕ್ಕೆ ಇದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಚೆನ್ನಾಗಿ ಆಗ್ತವೆ. ಸ್ವಲ್ಪ ಕಾಯಿ ಚಟ್ನಿನಾದರೂ ಇಲ್ಲಾಂದ್ರೆ ಮೊಸರಾದರೂ ಹಾಕಿ ಕಾಂಬಿನೇಷನ್ ಮಾಡಿ ಕಟ್ಬೋದು. ನೀವೇನಾದರೂ ಈ ಥರ ತಾಲಿಪಟ್ಟು ಮಾಡ್ಕೊಂಡ್ರಪ್ಪ ಅಂದ್ರೆ ಇದಕ್ಕೆ ಸ್ವಲ್ಪ ಸಬ್ಬಸ್ಗಿ ಸೊಪ್ಪು ಹಂಗೆ ಕ್ಯಾರೆಟ್ ತುರಿ ಹಾಕ್ಕೊಂಡು ಮಾಡ್ಕೊಳ್ರಿ, ಇನ್ನೂ ಟೇಸ್ಟಿಯಾಗಿ ಬರ್ತವೆ. ಇವತ್ತು ನಮ್ಮ ಮನೆಯಲ್ಲಿ ಇರಲಿಲ್ಲಕ್ಕ ಹಾಕಿಲ್ಲ, ಇಲ್ಲಾಂದರೆ ಯಾವಾಗಲೂ ನಾನು ಹಾಕೇ ಮಾಡ್ತಿರ್ತೀನಿ. ಹುಡುಗರಿಗೆಲ್ಲ ತರಕಾರಿ ಸೊಪ್ಪು ತಿಂದಂಗೆ ಆಗ್ತೈತಿ ಅಂತಂದು ತಾಲಿಪಟ್ಟು ಮಾಡುವಾಗ ಕ್ಯಾರೆಟು ಸೊಪ್ಪು ಹಾಕಿ ಮಾಡಿಕೊಡ್ತಿರ್ತೀನಿ ನಾನು. ಇವತ್ತು ನಿಮಗೆ ಈಸಿಯಾಗಿ ಕ್ವಿಕ್ಕಾಗಿ ಬೆಳಗ್ಗಿನ ತಿಂಡಿ ತಾಲಿಪಟ್ಟು ಯಾವ ಥರ ಮಾಡೋದು ಅಂತ ಹೇಳ್ಕೊಟ್ಟೀನಿ. ಚೆನ್ನಾಗಿ ಬರ್ತವೆ. ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ಹೇಗೆ ಬಂದವು ಅಂತಂದು. ಇವತ್ತು ನಾವು ಕೂಡ ಮೊಸರು, ಸ್ವಲ್ಪ ಮೊಸರಿನ ಮೇಲೆ ಖಾರದ ಪುಡಿ ಹಾಕ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ತಾಲಿಪಟ್ಟನ್ನ ಎಲ್ಲರೂ ತಿಂದ್ವಿ, ಚೆನ್ನಾಗಾಗಿದ್ವು. ತಿಂಡಿ ಎಲ್ಲ ತಿಂದಮೇಲೆ ಸ್ವಲ್ಪ ಹೊತ್ತು ಕೂತಿದ್ದೆ, ಯಾಕಂದ್ರೆ ವಿಡಿಯೋ ಎಡಿಟಿಂಗ್ ಮಾಡೋದಿತ್ತು. ಅದಕ್ಕೆ ಮಾಡಿದ್ರಾಯ್ತು ಅಂತ ವಿಡಿಯೋ ಎಡಿಟಿಂಗ್ ಮಾಡೋಕತ್ತಿದ್ದೆ. ಮಾಡೋದಾದಮೇಲೆ ಇನ್ನೂ ಟೈಮ್ ಆಗ್ತೈತಿ, ಅಡುಗೆ ಮಾಡಿದ್ರಾಯ್ತು ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಮಳೆ ಜೋರಾಗಿ ಸ್ಟಾರ್ಟ್ ಆಯಿತು. ನಿಮಗೆ ತೋರಿಸಿದ್ರಾಯ್ತು ಅಂತ ವಿಡಿಯೋ ಮಾಡಿಕೊಂಡೆ. ಎಷ್ಟು ಜೋರಾಗಿ ಬರೋಕತ್ತಿತ್ತು ಅಂದ್ರೆ 1 ಅವರ್ ಏನೋ ಭಾಳ ಜೋರಾಗಿ ಮಳೆ ಬಂದುಬಿಡ್ತು. ಇವಾಗಂತೂ ಬಿಸಿಲ ಕಾಣಕತ್ತಿಲ್ಲ, ಕಂಟಿನ್ಯೂ ಆಗಿ ಇದೇ ಥರ ಬಿಟ್ಟು ಮಳೆ ಬರೋಕತ್ತಿಬಿಟ್ಟೈತಿ. ನಮ್ಮ ಸೈಡೆಲ್ಲ ಜಾಸ್ತಿ ಮಳೆ ಐತಿ. ಬಟ್ಟೆ ಅಂತೂ ಒಣಗಕತ್ತೆ, ಎಲ್ಲ ಹಸಿ ಹಂಗೆ ಅದಾವು. ಒಣಗ್ಸೋದ ಒಂಥರ ತೆಲ್ನೋವಾದಂಗೆ ಆಗಿಬಿಟ್ಟೈತಿ ಇವಾಗಂತೂ. ಹಂಗೆ ಮಧ್ಯಾಹ್ನ ಟೈಮ್ ಆಲ್ರೆಡಿ ಆಗಿತ್ತು, ಭಾಳ 12 ಗಂಟೆನ 12:30 ಆಗಿತ್ತು. ಬೇಗ ಅಡುಗೆ ಮಾಡ್ಕೊಂಡ್ರಾಯ್ತು ಅಂತ ಇಲ್ಲಿ ಬೇಳೆ ದಾಲ್ ಮಾಡಕತ್ತೀನಿ.
ಫಸ್ಟ್ ಒಂದು ಕುಕ್ಕರಿಗೆ ತೊಗರಿ ಬೇಳೆ ತೊಗೊಂಡನಿ. ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಬೇಳೆ ತೊಗೊಂಡು ಒಂದೆರಡು ಸರಿ ನೀಟಾಗಿ ತೊಳ್ಕೊಂಡನಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಎಣ್ಣೆ, ಅಡುಗೆ ಎಣ್ಣೆ, ನೀರು ಎಷ್ಟು ಬೇಕಾಗ್ತೈತಿ ನೋಡಿ ಹಾಕಿ ಒಂದು 2-3 ವಿಶಿಲ್ಲು ಕೂಗ್ಸೀನಿ. ಕೂಗ್ಸಿದ್ದಾದ್ಮೇಲೆ ಇಲ್ಲಿ ಒಗ್ಗರಣೆ ಮಾಡ್ಕೊಳಕತ್ತೀನಿ. ಒಂದು 2-3 ಸ್ಪೂನು ಆಯಿಲ್ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಹಾಗೆ ಉಳ್ಳಾಗಡ್ಡಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳಕತ್ತೀನಿ. ಇದು ಸ್ವಲ್ಪ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ 1 ಸ್ಪೂನ್ ಹಾಕಿ ಇಲ್ಲಿ ಫ್ರೈ ಮಾಡ್ಕೊಳಕತ್ತೀನಿ. ಅದು ಹಸಿ ಸ್ಮೆಲ್ಲೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ 1-2-3 ಟೊಮೊಟೊ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡನಿ. ಟೊಮೊಟೊ ಎಲ್ಲ ನೀಟಾಗಿ ಮೆತ್ತಗಾಗೋವರೆಗೂ ಬೇಯಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ. ಬೇಗ ಟೊಮೊಟೊ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ರಪ್ಪ ಅಂದ್ರೆ ಬೇಗ ಟೊಮೊಟೊ ಸಾಫ್ಟ್ ಆಗ್ತೈತಿ, ಬೇಯ್ತೈತಿ. ಹಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಮನ್ಯಾಗ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಯಾವಾಗಲೂ ಫ್ರಿಜ್ ಒಳಗೆ ಖಾಲಿ ಆದ ತಕ್ಷಣ ಈ ಥರ ಕ್ವಿಕ್ಕಾಗಿ ಏನಾದರೂ ರೆಸಿಪಿಗಳು ಮಾಡೋಕ್ಕೆ ನನಗೆ ಹೆಲ್ಪ್ ಆಗ್ತೈತಿ. ಅಂದು ಪಲಾವನ್ನು ಏನಾದರೂ ಜೀರಾ ರೈಸು ಇಲ್ಲಾಂದ್ರೆ ಎಗ್ ರೈಸು ಆ ಥರ ಏನಾದರೂ ಕ್ವಿಕ್ಕಾಗಿ ರೈಸ್ಗಳ್ನ ಮಾಡ್ಕೋಬೇಕಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರಪ್ಪ ಅಂದ್ರೆ ಬೇಗ ಅಡುಗೆ ಮಾಡಿಬಿಡ್ಬೋದು. ನನಗೆ ಭಾಳ ಹೆಲ್ಪ್ ಆಗ್ತೈತಿ. ಅದಕ್ಕೋಸ್ಕರ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು ಫ್ರಿಜ್ ಒಳಗೆ. ಇಲ್ಲಿ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕಾಗ್ತೈತಿ, ಇಲ್ಲಾಂದ್ರೆ ಇದು ಟೇಸ್ಟ್ ಚೆನ್ನಾಗಿ ಬರೋಂಗಿಲ್ಲ. ಅರ್ಧಂಬರ್ಧ ಏನಾದರೂ ಉಳ್ಳಾಗಡ್ಡಿ ಟೊಮೊಟೊ ಬೇಯಿಸ್ಕೊಂಡು ನೀವು ಹಂಗೆ ಮಸಾಲೆ ಎಲ್ಲ ಹಾಕಿಬಿಟ್ರೆ ಚೆನ್ನಾಗಿ ಬರೋಂಗಿಲ್ಲ. ಅದಕ್ಕೋಸ್ಕರ ನೀಟಾಗಿ ಇದೆಲ್ಲ ಬೆಂದಾದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ ಹಾಗೆ ಗರಂ ಮಸಾಲ ಹಾಕ್ಕೊಂಡನಿ. ಇದೆಲ್ಲ ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ. ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಎಣ್ಣೆ ಬಿಡೋ ಥರ ಆಗ್ತೈತಿ ನೋಡಿರಿ, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಸ್ವಲ್ಪ ಏನಾದರೂ ಡ್ರೈ ಆಯಿತು ಅನಿಸಿದ್ರಪ್ಪ ಅಂದ್ರೆ 1 ಸ್ಪೂನಷ್ಟು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಿಸ್ಕೊಳ್ರಿ. ಇದನ್ನೆಲ್ಲ ಎಣ್ಣೆಯಾಗನ ನೀಟಾಗಿ ಬೇಯಿಸ್ಕೊಂಡ್ರಪ್ಪ ಅಂದ್ರೆ ಖಾರದ ಪುಡಿ, ಮಸಾಲೆ ಪುಡಿ ಎಲ್ಲ ಬೇಯಿಸ್ಕೊಂಡ್ರೆ ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಹಂಗೆ ಕಲರ್ ಕೂಡ ಕೆಂಪಗೆ ಬರ್ತೈತಿ, ಈ ದಾಲ್ ಕಲರು. ಅದಕ್ಕೋಸ್ಕರ ಈ ಥರ ಬೇಯಿಸ್ಕೊಂಡನಿ. ಇದೆಲ್ಲ ಬೆಂದಾದಮೇಲೆ ಇಲ್ಲೇನು ಬೇಳೆ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೆ ನಾನು ಮೊದಲೇ, ಅದನ್ನೆಲ್ಲ ಇದಕ್ಕೆ ಹಾಕ್ಕೊಳಕತ್ತೀನಿ. ಹಾಕಿದ್ಮೇಲೆ ನೀರು ನೋಡ್ಬೇಕು, ನಿಮಗೆ ಎಷ್ಟು ತಿಕ್ಕಾಗಿ ಬೇಕು ಅಥವಾ ತೆಳ್ಳಗೆ ಬೇಕಾ ನೋಡಿಕೊಂಡು ನೀರು ಇವಾಗಲೇ ಅಡ್ಜಸ್ಟ್ ಮಾಡ್ಕೊಳ್ರಿ. ನಾನಿಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡನಿ, ಜಾಸ್ತಿ ಗಟ್ಟಿಯಾಗಿತ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕರೆಕ್ಟಾಗಿ ನೋಡಿಕೊಂಡು ನೀರು ಹಾಕ್ಕೊಂಡನಿ. ಅದಾದಮೇಲೆ ಇಲ್ಲಿ ಸಾಂಬಾರು ಪೌಡ್ರು ಮರ್ತಿದ್ದೆ, ಆವಾಗಲೇ ಉಳ್ಳಾಗಡ್ಡಿಗೆ ಹಾಕಿಬಿಡ್ಬೇಕಾಗಿತ್ತು ನಾನು. ಆವಾಗಲೇ ಮಸಾಲೆಗಳೆಲ್ಲ ಹಾಕಿದ್ನಲ್ಲ, ಆವಾಗಲೇ ಸಾಂಬಾರು ಪುಡಿನ ಹಾಕಿದ್ರೆ ಚೆನ್ನಾಗಾಗ್ತೈತಿ. ನಾನು ಮರ್ತಿದ್ದೆ ಅಂತಂದು ಇವಾಗ ಸ್ವಲ್ಪ MTR ಸಾಂಬಾರು ಪುಡಿನ ಸ್ವಲ್ಪ ಹಾಕ್ಕೊಂಡನಿ. ಇದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿ ಹಾಕಿ ಇದು ಒಂದು ಸ್ವಲ್ಪ ಕುದಿಯೋಕೆ ಬಿಡ್ಬೇಕಾಗ್ತೈತಿ. ನೀಟಾಗಿ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇರ್ಬೇಕು, ಅಲ್ಲಿ ಮಟ್ಟ ನೀಟಾಗಿ ಕುದಿಸ್ಕೋಬೇಕಾಗ್ತೈತಿ ಇದನ್ನು. ಈ ಟೈಮ್ನಲ್ಲೇ ನೀವು ರುಚಿಗೆ ಎಷ್ಟು ಬೇಕಾಗ್ತೈತಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ರಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಕಸೂರಿ ಮೆಂತಿನ ಕೈಲೇ ಕ್ರಷ್ ಮಾಡಿ ಹಾಕ್ರಿ, ಟೇಸ್ಟ್ ಚೆನ್ನಾಗಾಗ್ತೈತಿ ಕಸೂರಿ ಮೆಂತಿ ಹಾಕಿದ್ರೆ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದೆ ನಾನು, ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಾಗ್ತೈತಿ ಗ್ರೇವಿ, ಅದಕ್ಕೋಸ್ಕರ ಹಾಕಿದೆ. ಇವಾಗ ರೆಡಿ ಆಯ್ತು ನೋಡ್ರಿ ಬೇಳೆ ದಾಲ್ ರೆಸಿಪಿ. ಈಸಿಯಾಗಿ ಕ್ವಿಕ್ಕಾಗಿ ಯಾವ ಥರ ಮಾಡೋದು ಅಂತ ನಿಮಗೆ ಹೇಳ್ಕೊಟ್ಟೇನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ನಿಮಗೆ. ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮಗೆ ಯಾವ ಥರ ವಿಡಿಯೋಸ್ಗಳನ್ನು ಮಾಡಿದರೆ ಇಷ್ಟ ಆಗ್ತವೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ, ಅದೇ ಥರ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಂಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ರೂಟೀನ್ ಯಾವ ಥರ ಇತ್ತು ಅಂತ ನಿಮಗೆ ಲಾಗ್ ಮಾಡಿ ತೋರಿಸ್ಕೊಟ್ಟೇನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.